ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾರೆ, ಪಾಪುನ ಸ್ಕೂಲಿಗೆ ಕಳಿಸಿದ ಮೇಲೆ ಆರಾಮಾಗಿ ಮನೆಯಲ್ಲಿ ಇರ್ತೀಯ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ, ಅವಳು ಸ್ಕೂಲಿಗೆ ಹೋದ್ಮೇಲಿಂದ ಅವಳು ಬರೋವರೆಗೂ ನಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಮುಂಚೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ದೆ. ಇವಾಗ ಅವಳನ್ನು ಸ್ಕೂಲಿಗೆ ಕಳಿಸಿದ ಮೇಲೆ ಈ ರೀತಿ ಬಟ್ಟೆಗಳನ್ನು ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಬಟ್ಟೆಗಳೆಲ್ಲ ಇದ್ದು ನಾನು ಸ್ವಲ್ಪನೇ ಬಟ್ಟೆಗಳನ್ನ ತೊಳೆದು ಒಣಾಕ್ತಿದ್ದೆ. ನಾನು ಪೂರ್ತಿ ಬಟ್ಟೆನ ತೊಳೆದು ಒಣಾಕೋ ಅಷ್ಟರಲ್ಲಿ ಮುಂಚೆನೇ ತೊಳೆದಿರೋ ಅಂಥ ಬಟ್ಟೆಗಳು ಆಲ್ರೆಡಿ ಸ್ವಲ್ಪ ಒಣಗಿ ಹೋಗಿದ್ದು. ಅಷ್ಟೊಂದು ಬಿಸಿಲಿತ್ತು. ಈ ಬಿಸಿಲಲ್ಲಿ ಬಟ್ಟೆ ತೊಳೆಯೋಕ್ಕಂತೂ ನನಗಂತೂ ಆಗ್ತಾನೇ ಇಲ್ಲ ಇವಾಗ, ಏಕೆಂದರೆ ರೂಢಿ ತಪ್ಪೋಗಿದೆಯಲ್ಲ, ಅದಕ್ಕೋಸ್ಕರನೇ. ಸೊ ಕೂತ್ಕೊಂಡು ಏನು ಮಾಡ್ತೀಯ ಅಂತ ಇರ್ತಾರಲ್ವ, ಅದಕ್ಕೋಸ್ಕರ ಈ ಕೆಲಸನಾದ್ರೂ ನನ್ನ ಕೈಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಹಿಂದೆ ಇರುವಂತಹ ಸ್ಕೂಲು. ನಾನು ಎಷ್ಟೋ ಸಲ ನಮ್ಮ ಮನೆಯವರಿಗೆ ಹೇಳಿದ್ದೆ, ಇದೇ ಸ್ಕೂಲ್ಗೆ ಹಾಕೋಣ, ಹತ್ರ ಇರುತ್ತೆ, ಹೋಗಿ ಕರ್ಕೊಂಬರ್ಬೋದು, ಸುಮ್ಮನೆ ವ್ಯಾನ್ಗೆಲ್ಲ ಹಾಕ್ಕೊಂಡು ದುಡ್ಡು ಜಾಸ್ತಿ ಖರ್ಚಾಗುತ್ತಲ್ವ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಅವರು ಬೇಡ, ಈ ಸ್ಕೂಲಲ್ಲೆಲ್ಲ ಪಾಠ ಚೆನ್ನಾಗಿ ಮಾಡಲ್ಲ, ನೋಡೋದಕ್ಕೆ ಮಾತ್ರ ಅಷ್ಟು ದೊಡ್ಡದಾಗಿದೆ, ಯಾರೋ ಫ್ರೆಂಡ್ಸ್ ಹೇಳಿದರು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿಲ್ಲ. ಆ ಸ್ಕೂಲ್ ಹತ್ರ ಇದ್ದಿದ್ರೆ ನನಗೆ ತುಂಬಾ ಚೆನ್ನಾಗಿರೋದು, ನಾನೇ ಹೋಗಿ ಕರ್ಕೊಂಡು ಬರೋದು, ಈ ರೀತಿ ಎಲ್ಲ ಇರೋದು. ಬೇಜಾರಾದಾಗ ಅಲ್ಲಿ ನೋಡ್ತಿದ್ರೆ ಮಕ್ಕಳು ಆಟ ಆಡ್ಸೋದೆಲ್ಲ ಕಾಣಿಸುತ್ತೆ. ಅದಾದಮೇಲೆ ಬಟ್ಟೆನ ತೊಳೆದು ಬರೋ ಅಷ್ಟರಲ್ಲಿ ಆಲ್ರೆಡಿ 10:30 ಆಗೋಗಿತ್ತು. 10:30 10:45 ಆಗಿತ್ತು. ನಾನು ಇನ್ನೂ ತಿಂಡಿನೂ ಸಹ ತಿಂದಿರಲಿಲ್ಲ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸುವಾಗ ನನ್ನ ಮನೆ ಅಡುಗೆ ಮನೆ ಪರಿಸ್ಥಿತಿ ಈ ರೀತಿ ಇರುತ್ತೆ. 5 ಗಂಟೆಗೆ ಎದ್ರೂ ಸಹ ನಾನು ಯಾವುದೇ ರೀತಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಲ್ಲ. 5 ಗಂಟೆಯಿಂದ ನಮ್ಮ ಮನೆಯವ್ರು ಸ್ವಲ್ಪ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತು ಅವಳನ್ನ ಸ್ಕೂಲಿಗೆಲ್ಲ ಕಳಿಸ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮಾಡಿಬಿಡ್ತೀನಿ. ಅವಳು ಬರೋ ಅಷ್ಟರಲ್ಲಿ ಮಾತ್ರ ನಾನು ಎಲ್ಲ ಕೆಲಸಗಳನ್ನು ಮಾತ್ರ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಅಂದಾಗೆ ಇವತ್ತು ಕೆಲವೊಂದು ಆರ್ಡರ್ ಮಾಡಿದ್ದೆ, ಅದೆಲ್ಲ ಬರೋ ಅಂಥದ್ದಿತ್ತು. ಸೊ ನಾನಿವತ್ತು ತುಂಬಾ ಖುಷಿಯಾಗಿ ಹೋಗಿದ್ದೆ, ಇವತ್ತೆಲ್ಲ ಆರ್ಡರು ಬರುತ್ತೆ, ಸೊ ಇನ್ಮೇಲಿಂದ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ಟ್ರೈಪಾಡನ್ನು ಆರ್ಡರ್ ಮಾಡಿದ್ದೆ. ಬಟ್ ಟ್ರೈಪಾಡ್ ಏನೋ ಚೆನ್ನಾಗಿತ್ತು, ಬಟ್ ಇದರಲ್ಲಿ ಒಂದು ಪಾರ್ಟ್ ಏನೋ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ಇದು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿಬಿಟ್ಟೆ. ಸೊ ಯಾರಾದ್ರೂ ಪರ್ಚೇಸ್ ಮಾಡೋರಿತ್ತು ಅಂತಂದರೆ ನೋಡಿಕೊಂಡು ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಇದು ಆಲ್ರೆಡಿ ಓಪನ್ ಆಗಿದೆ, ನೋಡ್ಬೋದು ನೀವು, ಅದು ಓಪನ್ ಆಗಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಕವರ್ ಟೈಪ್ ಹಾಕಿದ್ದಾರೆ, ಅವರು ಯಾಮಾರಿಸ್ಬಿಟ್ಟಿದ್ದಾರೆ. ನನಗೆ ಯಾರು ಯಾಮಾರಿಸಿದ್ದಾರೆ ಅನ್ನೋದು ನನಗೂ ಈಗಲೂ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಈ ಆರ್ಡರ್ ತಂದು ಒಂದು 5 ನಿಮಿಷವೂ ಸಹ ಆಗಿಲ್ಲ, ವೀಡಿಯೋ ಮಾಡ್ಕೊತಾ ಇದ್ದೆ, ಅಷ್ಟರೊಳಗಡೆ ಇನ್ನೆರಡು ಆರ್ಡರ್ ಬಂದುಬಿಡ್ತು. ಎರಡೂ ನನ್ನ ಮಗಳಿಗೋಸ್ಕರ ನಾನು ಬುಕ್ ಮಾಡಿರೋಂಥದ್ದು. ಅವಳು ಬರ್ತಡೇ ಇನ್ನೇನು ಹತ್ರ ಬಂತಲ್ವಾ, ಸೊ ಹಾಗಾಗಿ ಇವೆರಡು ಆರ್ಡರು ಬುಕ್ ಮಾಡಿದ್ದೀನಿ. ಏನಿಲ್ಲ, ಅದೇ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಬರ್ತಡೇಗೆ, ಅದು ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಅದೊಂದು, ಮತ್ತು ಇನ್ನೊಂದು ಟ್ರೆಂಡಿಂಗಲ್ಲಿ ಕುಂದನ್ ಬ್ಯಾಂಗಲ್ ಸ್ಟೋರು, ಕುಂದನ್ ಜ್ಯುವೆಲರೀಸ್ ಎಲ್ಲ ಓಡ್ತಾನೆ ಇದೆ ಇನ್ಸ್ಟಾದಲ್ಲಿ. ನಾನು ಮನೆಯಲ್ಲಿ ಕೂತಿರ್ತೀನಲ್ವ, ಸೊ ಅದನ್ನು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನು ತರಿಸ್ಕೊಂಡಿದ್ದೆ. ಹಾಗೆ ಈ ಟ್ರೈಪಾಡ್ ಕೂಡ ಮನೆಗೆ ಬಂದಿತ್ತಲ್ವ, ಸೊ ನನಗೆ ಇನ್ನು ಈಸಿ ಆಗುತ್ತೆ ಅಂತ ನಾನು ತುಂಬಾ ಖುಷಿಯಾಗಿ ಹೋಗಿದ್ದೆ. ಬಟ್ ಅದು ನೋಡಿದರೆ ಈ ರೀತಿ ಹಾಳಾಗ್ತಿದೆ. ಸೊ ಇದು ಇಟ್ಕೊಂಡ್ರೆ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿದ್ದೀನಿ. ನೋಡೋಣ, ಹೊಸದು ಇನ್ನೊಂದು ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಇರೋದು ತೊಗೊಂಡ್ರೆ ಒಳ್ಳೆಯದು ಯೂಟ್ಯೂಬ್ ಮಾಡೋದಕ್ಕೆ ಅನ್ನೋದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಕುಂದನ್ ಸ್ಟೋನ್ಗಳಲ್ಲಿ ನನ್ನ ಮಗಳಿಗೆ ಬ್ಯಾಂಗಲ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಬ್ಯಾಂಗಲೆಲ್ಲ ಮಾಡಾದ್ಮೇಲೆ ಅದನ್ನು ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಸೊ ಇವೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾನು ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಬರೋಣ ಅನ್ನೋ ಅಷ್ಟರಲ್ಲಿ ಟೈಮು ನಿಜವಾಗ್ಲೂ ಹೇಳ್ತೀನಿ 8:30 12 ಗಂಟೆ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪಟ್ಟಂತ ಹೋಗ್ಬಿಡುತ್ತೆ. ಕೆಲಸ ಮಾಡಿ ಸುಸ್ತಾಗಿ ಸುಧಾರಿಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ 12 ಗಂಟೆ ಆಗೋಗಿರುತ್ತೆ. ಅದು ಯಾಕೆ ಹಿಂಗೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಮುಂಚೆ ಎಲ್ಲ ಇನ್ನೂ ಟೈಮೇ ಆಗಿಲ್ವಾ ಅಂತ ಅಂದ್ಕೊಳ್ವಿ. ಮುಂಚೆ ಎಲ್ಲ 9 ಗಂಟೆ 9:30ಗೆ ಎದ್ದೇಳ್ತಾ ಇದ್ದಿದ್ದು ನಾವು. ಅಂದರೆ 5 ಗಂಟೆಗೆ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ 6 ಗಂಟೆ 6:30ಗೆಲ್ಲ ಮಲ್ಕೊಳ್ತಿದ್ದೆ. ಮತ್ತು ಆವಾಗ 9:30 ಹೇಳ್ತಾ ಇದ್ದಿದ್ದು. 11 ಗಂಟೆಗೆ ತಿಂಡಿ ತಿಂತಿದ್ವಿ, 3 ಗಂಟೆಗೆ ಊಟ ಮಾಡ್ತಿದ್ವಿ. ಸೊ ಟೋಟಲಿ ನನ್ನ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಟೋಟಲಿ ನನ್ನ ದಿನಚರಿನೇ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ. ಮತ್ತು ಈ ಬರ್ಡೇದು ಬಲೂನ್ಸ್ ಎಲ್ಲ ತುಂಬ ಕಮ್ಮಿ ಪ್ರೈಸ್ಗೆ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಕುಂದನ್ ಸ್ಟೋನು ಅಷ್ಟೇ
ಮೀಶೋದಲ್ಲಿ ಒಳ್ಳೊಳ್ಳೆ ಆಫರ್ ಇದೆ, ಅದರಲ್ಲೇ ನಾನು ಬುಕ್ ಮಾಡಿದ್ದು. ಬಟ್ ಟ್ರೈಪ್ಯಾಡ್ ಬಂದ್ಬಿಟ್ಟು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಅಮೆಝಾನಲ್ಲೇ ಈ ರೀತಿ ಮೋಸ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಮನೆಯಲ್ಲಿ ಏನಾದರೂ ತರಕಾರಿ ಕಟ್ ಮಾಡಿರೋದು, ರೈಸು, ಮುದ್ದೆ ಈ ರೀತಿ ಏನಾದ್ರು ಮಿಕ್ಕಿದರೆ ಇಲ್ಲಿ ಹೋಗ್ಬಿಟ್ಟು ಹಾಕ್ತೀವಿ. ಮಧ್ಯಾಹ್ನದ ಹೊತ್ತು ಹಸುಗಳು ಬಂದು ತಿನ್ಕೊಂಡು ಹೋಗ್ತವೆ. ಇಲ್ಲ ಅಂದರೆ ಇಲ್ಲಿ ಬೋಸು ಇಟ್ಟಿಲ್ಲ ಅಂತಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಮರದ ಹತ್ರ ಕಲ್ಲಿದೆಯಲ್ಲ, ಅಲ್ಲೋಗಾದ್ರೂ ಎಲ್ಲ ಮಿಕ್ಕಿರೋ ಐಟಮ್ ಎಲ್ಲ ಅಲ್ಲಿ ಹಾಕಿದರೆ ಸುಮಾರು ಹಸುಗಳು ಬರ್ತವೆ. ಸುಮ್ಮನೆ ಕಸಕ್ಕೆ ಹಾಕೋದ್ಕಿಂತ ಈ ರೀತಿ ಮಾಡೋದು ಒಳ್ಳೆಯದಲ್ವಾ. ಸೊ ನಮ್ಮನೆ ಕಡೆ ಎಲ್ಲ ಇದೇ ರೀತಿಯೇ ಮಾಡ್ತಾರೆ. ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯಿತು, ಅದಕ್ಕೋಸ್ಕರ ನಾನು ಕೂಡ ಬೇಗನೆ ಹೋಗಿದ್ದೀನಿ. 10 ನಿಮಿಷ ಬೇಗ ಹೋಗಿ ಕಾಯ್ತಾ ಇರ್ತೀನಿ ಅವಳಿಗೋಸ್ಕರನೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.